ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಹೆಣ್ಣಿಗೆ ಸೀರೆನೇ ಅಂದ. ಸೀರೆ ಉಡೋದು ಅನಾದಿ ಕಾಲದಿಂದ ಬಂದಿರೋ ಸಂಪ್ರದಾಯ. ಪೂಜೆ ಸಮಾರಂಭ, ದೇವಸ್ಥಾನಕ್ಕೆ ಹೋಗೋದು, ಸ್ಪೆಷಲ್ ದಿನಗಳಲ್ಲಿ ಸೀರೆ ಉಡೋದು ಹೆಣ್ಮಕ್ಳಿಗೆ ತುಂಬ ವಿಶೇಷ. ಯಾವುದೇ ಶುಭ ಕಾರ್ಯವಾಗಲಿ ಮೊದಲ ಪ್ರಿಫರೆನ್ಸ್ ರೇಷ್ಮೆ ಸೀರೆನೇ ಆಗಿರುತ್ತೆ. ಅದರಲ್ಲೂ ನಮ್ಮ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ 100ಕ್ಕೆ 99 ಹೆಣ್ಮಕ್ಳು ಇಷ್ಟಪಡ್ತಾರೆ. ಸಿಂಪಲ್ ಡಿಸೈನ್, ರಿಚ್ ಲುಕ್, ಅಟ್ರಾಕ್ಟಿವ್ ಕಲರ್ಸ್ನಲ್ಲಿ ಹೆಣ್ಮಕ್ಳ ಅಂದ ಹೆಚ್ಚಿಸೋ ಮೈಸೂರು ಸಿಲ್ಕ್ ಸ್ಯಾರಿ ಇಡೀ ವರ್ಲ್ಡ್ಗೆ ಫೇಮಸ್. ನಮ್ಮವರು ಅಷ್ಟೇ ಅಲ್ಲ, ದೇಶ ವಿದೇಶಗಳ ಲೇಡೀಸ್ ಸಹ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಫಿದಾ ಆಗಿದ್ದಾರೆ. ಮೈಸೂರು ಟ್ರಿಪ್ಗೆ ಬರೋ ಫಾರಿನರ್ಸ್ ಅಂತೂ ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡದೆ ವಾಪಸ್ ಹೋಗೋದೇ ಇಲ್ಲ. ಅಷ್ಟು ಖ್ಯಾತಿ ಪಡೆದಿದೆ ನಮ್ಮ ಮೈಸೂರು ಸಿಲ್ಕ್ ಸ್ಯಾರೀಸ್. ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದು ಇಂದು ಎಂದೆಂದಿಗೂ ಫುಲ್ ಡಿಮ್ಯಾಂಡ್ ಇರೋ ಸ್ಯಾರಿ. ಇದಕ್ಕೆ ರೀಸನ್ ಏನು ಅಂತ ಗೊತ್ತಾ? ಮೈಸೂರು ಸಿಲ್ಕ್ ಸೀರೆ ಬಗ್ಗೆ, ಅದರ ಕಲೆಕ್ಷನ್ಸ್ ಬಗ್ಗೆ ತಿಳ್ಕೋಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ. ಮೈಸೂರು ಸಿಲ್ಕ್ ಸೀರೆಗೆ ಇಂಟ್ರೆಸ್ಟಿಂಗ್ ಇತಿಹಾಸ ಇದೆ. ಈ ಸೀರೆಗಳು ಜಗತ್ತಿನ ಎಲ್ಲ ಕಡೆಯೂ ಸೂಪರ್ ಸಿಲ್ಕ್ ಅಂತಲೇ ಫೇಮಸ್ ಆಗಿದೆ. ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ವಿಟ್ಜರ್ಲ್ಯಾಂಡಿಂದ 23 ಕರೆಂಟ್ ಮಗ್ಗಗಳನ್ನು ಮೈಸೂರಿಗೆ ತರಿಸಿ ರೇಷ್ಮೆ ಸೀರೆ ತಯಾರಿಸೋ ಕಾರ್ಖಾನೆ ಶುರು ಮಾಡಿದರು. 1980ರಿಂದ ಮೈಸೂರು ಸಿಲ್ಕ್ ಸ್ಯಾರೀಸ್ ಫೇಮಸ್ ಆಯಿತು. ಪಾರಂಪರಿಕ ವೈಭವ ಎತ್ತಿ ತೋರುವಂತೆ ರೇಷ್ಮೆ, ನಾಜೂಕಾದ ಜರಿ, ಉತ್ತಮ ಬಣ್ಣಗಳಿಂದ ಸೀರೆಗಳು ತಯಾರಿಯಾಗುತ್ತೆ. ಪ್ಯೂರ್ ಚಿನ್ನದ ಜರಿ ಜೊತೆಗೆ ಪ್ಯೂರ್ ರೇಷ್ಮೆಯಿಂದ ಸೀರೆ ನೇಯಲಾಗುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡೋಕ್ಕೂ ಸೂಪರ್, ಮೇಂಟೈನ್ ಮಾಡೋಕ್ಕೂ ಸೂಪರ್. ಒಂದಕ್ಕಿಂತ ಒಂದು ಚಂದ ಅನ್ನೋ ರೀತಿ ಕಲರ್ಸ್, ಹಾಗೆ ನೂರಾರು ಡಿಸೈನ್ಸ್, 300ಕ್ಕೂ ಹೆಚ್ಚು ಕಲರ್ಗಳಲ್ಲಿ ನೋಡೋರಿಗೆ ಅಟ್ರಾಕ್ಟ್ ಆಗುತ್ತೆ. ಸಣ್ಣ ಮಾವಿನಕಾಯಿ ಬಾರ್ಡರ್ ಸೀರೆ, ಜರಿ ಪ್ರಿಂಟೆಡ್ ಸೀರೆ, ದೊಡ್ಡ ಪುಟ್ಟ ಸೀರೆ, ಜವಾರ್ ಅಂಚಿನ ಸೀರೆ ಅಂತ ಸಾಕಷ್ಟು ಡಿಸೈನ್ಸ್ ಮೈಸೂರು ಸಿಲ್ಕ್ ಸೀರೆನಲ್ಲಿ ಸಿಗುತ್ತೆ. ಈ ಸೀರೆ ಉಡೋಕ್ಕೂ ಈಸಿಯಾಗಿರುತ್ತೆ, ಹಾಗೆ ವೆಯ್ಟ್ಲೆಸ್ ಸಹ ಆಗಿರುತ್ತೆ, ಹಾಗೆ ರಿಚ್ ಲುಕ್ ಸಹ ಕೊಡುತ್ತೆ. ಎಲ್ಲ ಫಂಕ್ಷನ್ಸ್ಗೂ ಪರ್ಫೆಕ್ಟ್ ಸ್ಯಾರಿ ಅಂತ ಎಲ್ಲ ಹೆಂಗಸರು ಲೈಕ್ ಮಾಡ್ತಾರೆ. ಹುಡುಗಿರಿಂದ ವಯಸ್ಸಾದ ಮಹಿಳೆಯರು ಸಹ ಮೈಸೂರು ಸಿಲ್ಕ್ ಸೀರೆ ಉಡೋಕೆ ಇಷ್ಟಪಡ್ತಾರೆ. ನಿಮಗೂ ಮೈಸೂರು ಸಿಲ್ಕ್ ಸೀರೆ ಅಂದರೆ ಇಷ್ಟನಾ? ಹಾಗಾದರೆ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಸೀರೆ ನಿಮಗೆ ಯಾವ ರೀತಿ ಇಷ್ಟ ಅಂತ ಕಮೆಂಟ್ ಮಾಡಿ.